ಇಷ್ಟು ದಿನಗಳು ನನಗೆ ಟಿಕೆಟ್ ಬೇಕು ಕಾಂಗ್ರೆಸ್ನಿಂದ ಪಟ್ಟು ಹಿಡಿದ್ರಿ, ಟಿಕೆಟ್ ಕೊಟ್ಟಿಲ್ಲ, ಆದರೂ ನಾನು ಬಂಡಾಯ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ರಚಿ ಹಿಡ್ದಿದ್ರಿ, ಈಗ ಬಿಟ್ಟು ಕೊಡ್ತಾ ಇದ್ದೀರಾ, ಏನಿದ್ರ ಒಳರ್ಥ ಅಂತ? ಸರ್, ಇದು 4ನೇ ಬಾರಿ ನಾನು ಟಿಕೆಟ್ ಕೇಳ್ತಾ ಇರೋದು. ಇಲ್ಲಿದ್ರೂ ನಾನೆಲ್ಲ ನಮ್ಮ ಪಕ್ಷದಿಂದ ಕಾರ್ಯಕರ್ತನಾಗಿ ನಾನು 40-45 ವರ್ಷದಿಂದ ದುಡ್ಕೊಂಡ್ಬಂದಿದ್ದೀನಿ, ಈಗೂ ದುಡಿತೇನೆ. ಮತ್ತೆ ನಾನು ಚುನಾವಣೆ ಬಂದಾಗ ಮತ್ತೆ ನಾನು ಬಿ ಫಾರಮ್ ಕೇಳ್ತೇನೆ, ಕಾಂಗ್ರೆಸ್ಸಿಂದ ಕೊಳ್ಳಿಲ್ಲ ಅಂತ ಹೇಳಿದರೆ ಪುನಃ ಮತ್ತೆ ನಾನೆಲ್ಲ ಯಾರಿಗೆ ಕೊಡ್ತಾರೋ ಅವರಿಗೆ ಹೈಕಮಾಂಡ್ ಯಾರಿಗೆ ತೀರ್ಮಾನ ಕೊಡ್ತಾರೋ ಅವ್ರ ಕಡೆಗೆ ನಾನು ದುಡಿತೇನೆ. ಏನು ಕಂಡೀಷನ್ ಇಲ್ಲ, ಏನಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು BJPಗೆ ಯಾವಾಗಲೂ ಗೆಲ್ಲಕ್ಕೆ ಕೊಟ್ಟಿಲ್ಲ, ಈಗೂ ಕೊಡೋದಿಲ್ಲ. ನಾವು ಸಮರ್ಥಿಗೆ 100% ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ತೀವಿ. ಸಾರ್ವಜನಿಕರು ಕೆಲಸ ಮಾಡೋಕ್ಕೆ ಆ ಹುಡುಗಿಗೆ ಆಶೀರ್ವಾದ ಮಾಡ್ರಿ ಮಗ್ಗ. ಅಲ್ಲ ಸರ್, ಒಂದು ನಿಮಿಷ. ಈಗ ಏನು ಹೇಳಿ, ಪಕ್ಷದಿಂದ ಟಿಕೆಟ್ ಘೋಷಣೆ ಆದ ಬಳಿಕನೂ ತಮ್ಮ ವಿರೋಧ ಇತ್ತು, ಅದನ್ನು ನಾವು ಅಬ್ಸರ್ವ್ ಮಾಡಿರೋದು. ಪಕ್ಷದಿಂದ ಯಾವಾಗ ಟಿಕೆಟ್ ಅನೌನ್ಸ್ ಆಯಿತು ನೀವು ಅವಾಗಲೇ ಸಪೋರ್ಟ್ ಮಾಡ್ಬೋದಿತ್ತು, ಕೊನೆ ಕ್ಷಣದವರೆಗೂ. ಈಗ ಇವತ್ತಿನವರೆಗೂ ಫೈನಲ್ ಆಗಿರಲಿಲ್ಲ ಸರ್. ಕೊನೆಯ ಕ್ಷಣಕ್ಕೂ ನನ್ನ ಹೆಸರೇ ಇದ್ದಿದ್ದು. ಕೊನೆಯ ಕ್ಷಣಕ್ಕೆ ಅಲ್ಲ ನಮ್ಮ ಅಭ್ಯರ್ಥಿಗೆ ಕೊಟ್ಟರು. ಹಾಗಾಗಿ ನಾವೆಲ್ಲ ಬಂಡಾಯ ತೊರೆದು ನಾವು ಸಮರ್ಥಿಗೆ ಕೊಟ್ಟಿರೋದ್ರಿಂದ ನಾವೆಲ್ಲ ಮತ್ತೆ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೀವಿ. ಸರ್, ನಾನು ಶುಕ್ರವಾರ ದಿವಸ ಗುರುವಾರ ದಿವಸ ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ನಾಮಪತ್ರವನ್ನು ಸಲ್ಲಿಸಿದ್ದೆ. ನನಗೆ ಸಿಗ್ಲಿದ ಕಾಲಕ್ಕೆ ನಾನು ಬಂಡಾಯ ಅಭ್ಯರ್ಥಿ ಅಂತೇಳಿ ಸೋಮವಾರ ಸಲ್ಲಿಸಿದೆ, ಸಾರ್ವಜನಿಕರಿಗೆ ಒಯ್ದು. ಸಿಗ್ಲಿದ ಕಾಲಕ್ಕೆ ನಾನು ಅವ್ರ ಮನೆಗೆ ಮುಡುಪಾಗಿ ದುಡಿಯೋಕೆ ಸಿದ್ಧ ಆದೇನು ಸರ್. ಇಲ್ಲ ಸರ್, ಏನು ಮಾಡಿಲ್ಲ ಸರ್, ಯಾರು ಒತ್ತಾಯ ಮಾಡಿಲ್ಲ ಸರ್. ಏನಿಲ್ಲ ಸರ್, ನಾನು ಯಾವಾಗಲೂ ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಎಲ್ಲ ನಾನು ದುಡ್ಕೊಂಡು ಕಾರ್ಯಕರ್ತನಾಗಿ ದುಡ್ಕೊಂಡು ಹೋಗ್ತಾನೆ ಹೊರತು ನಾನು ಯಾವುದು ಯಾರ ಹತ್ರ ಕಂಡೀಷನ್ ಇಟ್ಟಿಲ್ಲ. ಈಗ ಸದ್ಯಕ್ಕೆ ನಿಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಮನ ಹೆಂಗಿದೆ ಅಂತ? 100% ಸರ್, ಮನವೊಲಿಸ್ತೀವಿ, ಗೆಲ್ಲಿಸ್ತೀವಿ.